ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಕೆಲವೊಂದು ಪೂಜಾ ಟಿಪ್ಸನ್ನು ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ನೆಗೆಟಿವ್ ಇದೆ ಅಂದರೆ ಈ ರೀತಿಯಾಗಿ ಪರೀಕ್ಷೆ ಮಾಡಿ. ನೆಗೆಟಿವ್ ಇದ್ದರೆ ಕಡಿಮೆ ಆಗುತ್ತೆ. ಮೊದಲಿಗೆ ಒಂದು ಗ್ಲಾಸಲ್ಲಿ ನೀರು ತಗೊಂಡು 1 ಸ್ಪೂನ್ ಕಲ್ಲುಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಒಂದು ನಿಂಬೆಹಣ್ಣನ್ನು ಹಾಕಬೇಕು. ನಿಮ್ಮ ಮನೇಲಿ ಏನಾದರೂ ನೆಗೆಟಿವ್ ಇದೆ ಅಂದರೆ ಆ ನಿಂಬೆಹಣ್ಣು ತೇಲುತ್ತೆ, ಇಲ್ಲ ಅಂದರೆ ಮುಳುಗುತ್ತೆ. ನೋಡಿ, ಈ ರೀತಿಯಾಗಿ ಏನಾದರೂ ನಿಮ್ಮ ಮನೇಲಿ ನೆಗೆಟಿವ್ ಇದೆ ಅಂತ ಗೊತ್ತಾದರೆ ಆ ನಿಂಬೆಹಣ್ಣು ತೇಲುತ್ತೆ. ಆ ನಿಂಬೆಹಣ್ಣನ್ನು ತೆಗೆದುಬಿಟ್ಟು ನೀವು ಬಾಗಿಲಿಗೆ ನೀವುಳಿಸ್ಬಿಟ್ಟು ಕಟ್ ಮಾಡಿ ಹಾಕಬೇಕು. ನಂತರ ಅದನ್ನು ತೆಗೆದುಬಿಟ್ಟು ಬೇರೆ ನಿಂಬೆಹಣ್ಣನ್ನು ಹಾಕಿ ಹಾಗೆ ಇಡಬೇಕು. 1 ವಾರಗಳ ಕಾಲ ಮನೆಗೆ ಇದ್ದರೆ ನೆಗೆಟಿವ್ ಎಲ್ಲ ಅದು ಹೇಳ್ಕೊಳುತ್ತೆ. ಮತ್ತು ವಾರಕ್ಕೊಂದ್ಸಲ ಆ ನಿಂಬೆಹಣ್ಣನ್ನು ತೆಗೆದುಬಿಟ್ಟು ಕಟ್ ಮಾಡಿ ಮತ್ತೆ ಬೇರೆ ನಿಂಬೆಹಣ್ಣನ್ನು ಹಾಕಿ ಇದೇ ರೀತಿ 1 ವಾರಗಳ ಕಾಲ ಹಾಗೆ ಇಡಬೇಕು. ಆಗ ಮನೇಲಿ ಯಾರೇ ಬಂದು ಕೆಟ್ಟ ದೃಷ್ಟಿ ಹಾಕಿದ್ರೂ ಅದು ನಿಂಬೆಹಣ್ಣಿನ ಮೂಲಕ ಹೋಗುತ್ತೆ. ಆವಾಗ ಮನೆಗೆ ಶಾಂತಿ ಆಗುತ್ತೆ. ಈ ರೀತಿಯಾಗಿ ನೀವು ವ್ಯಾಪಾರ ಮಾಡೋ ಅಂಥ ಸ್ಥಳದಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಈ ರೀತಿಯಾಗಿ ಒಂದು ಗ್ಲಾಸಲ್ಲಿ ನಿಂಬೆಹಣ್ಣು ಹಾಕಿಡಿ. ತುಂಬ ಚೆನ್ನಾಗಿ ನೆಗೆಟಿವ್ ಎಲ್ಲ ಅದು ಅಬ್ಸರ್ವ್ ಮಾಡುತ್ತೆ. ನಾನು ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ, ಅದರಲ್ಲಿ ಎಲ್ಲರೂ ಹೇಳ್ತಾಯಿದ್ರು ಉಪ್ಪು ಹಾಕಿದ್ರೆ ಕಲ್ಲನ್ನು ತೇಲುತ್ತೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ತೇಲುತ್ತೆ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಮಾಡಬೇಡಿ. ನೆಗೆಟಿವ್ ಇದೆ ಅಂತ ಅಂದರೆ ಹಾಕಿದ ತಕ್ಷಣ ತೇಲಬೇಕು ಅಂತ ಏನಿಲ್ಲ. 1 ವಾರಗಳ ಕಾಲ ನೀವು ಹಂಗೆ ಇಟ್ಟಿದ್ದಾಗ ಅದು ಯಾವತ್ತಾದರೂ ಒಂದಿನ ಅದು ನೆಗೆಟಿವ್ ಇದ್ದರೆ ಅದನ್ನ ಮೇಲಲ್ಲಿ ತೇಲುತ್ತೆ. ಈಗ ನೆಕ್ಸ್ಟ್ ಟಿಪ್ಸು, ಒಂದು ಗ್ಲಾಸ್ ಬೌಲಲ್ಲಿ ಉಪ್ಪನ್ನು ತಗೋಬೇಕು. ಅದನ್ನು ಯಾರಿಗೂ ಕಾಣದೇ ಇರೋ ರೀತಿ ನೈಟು ಬೀರು ಕೆಳಗಡೆ ಇಡಬೇಕು. ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿಬಿಟ್ಟು ಬೀರು ಕೆಳಗೆ ಇಟ್ಟರೆ ಅದು ನೆಗೆಟಿವ್ ಇದ್ದರೆ ಉಪ್ಪು ಕಲರ್ ಚೇಂಜ್ ಆಗುತ್ತೆ ಮತ್ತು ನೀರು ಥರ ಆಗುತ್ತೆ ಉಪ್ಪು. ನಿಮ್ಮ ಮನೇಲಿ ನೆಗೆಟಿವ್ ಇಲ್ಲ ಅಂದರೆ ಅದು ಹಾಗೇ ಇರುತ್ತೆ. ಸುಮ್ಮನೆ ಪರೀಕ್ಷೆ ಮಾಡಿ ಅಷ್ಟೇ. 1 ವಾರಗಳ ಕಾಲ ಅದು ಬೀರು ಕೆಳಗಡೆ ಹಾಗೆ ಇಟ್ಟು 1 ವಾರ ಆದಮೇಲೆ ತೆಗೆದ್ಬಿಟ್ಟು ಅದನ್ನು ನೀರಿಗೆ ಹಾಕಿ ಕರಗಿಸ್ಬಿಟ್ಟು ಚೆಲ್ಬಿಟ್ಟು. ನೆಕ್ಸ್ಟ್ ಟಿಪ್ಸ್ ಬಂದು, ಹೊಸ್ಲಿಗೆ ತಾಮ್ರದ ಚೆಂಬಲ್ಲಿ ನೀರು ಇಡಬೇಕು. ಈ ರೀತಿಯಾಗಿ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಹಾಕಿಬಿಟ್ಟು ಹೊಸ್ಲು ಮೇಲಿಟ್ಟು ಪೂಜೆ ಮಾಡಿ ಆ ನಂತರ ಅದನ್ನು ಪಕ್ಕಕ್ಕೆ ಇಡಬೇಕು. ನಂತರ ಮಾರನೇ ದಿನ ಆ ನೀರನ್ನು ಏನು ತೆಗೆದುಬಿಟ್ಟು ಸೂರ್ಯನಿಗೆ ಹರಕೆ ರೂಪದಲ್ಲಿ ತೀರಿಸ್ಬಿಟ್ಟು ನಂತರ ತೊಳೆದ್ಬಿಟ್ಟು ಮತ್ತೆ ಬೇರೆ ನೀರು ಹಾಕಿ ಡೈಲಿ ಆ ರೀತಿಯಾಗಿ ನೀರಿಡಬೇಕು. ಏನಕ್ಕೆ ನೀರಿಡಬೇಕು ಅಂದರೆ ಯಾವುದೇ ಕೆಟ್ಟ ಶಕ್ತಿ, ಕೆಟ್ಟ ದೃಷ್ಟಿ ನಮ್ಮ ಮನೆ ಒಳಗಡೆ ಬೀಳಬಾರ್ದು. ಹೊಸ್ಲಿಂದ ಆಚೆಗೆ ಅದು ತಡೆಯೋ ಶಕ್ತಿ ಇರುತ್ತೆ. ಮತ್ತು ಮನೆಯ ಸದಸ್ಯರು ಹೊರಗಡೆ ಹೋಗಿರೋಂಥವ್ರು ಕ್ಷೇಮವಾಗಿ ಮನೆಗೆ ಬರಲಿ ಅಂತ ಹೇಳಿ ಈ ರೀತಿಯಾಗಿ ಮಾಡೋದು. ಅದಕ್ಕೆ ಒಂದು ತುಳಸಿ ದಳ ಇಲ್ಲಾಂದರೆ ಕೆಂಪು ಹೂವು ಆದರೂ ಆಯಿತು ಹಾಕಿ ಇಡಬೇಕು. ಈ ರೀತಿಯಾಗಿ ಮಾಡಿ ನಮ್ಮ ಮನೆಗೆ ಬರುವಂಥ ಕೆಟ್ಟ ದೃಷ್ಟಿನ ಕಡಿಮೆ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಟಿಪ್ಸು, ಅರಿಶಿನ ಕುಂಕುಮ ಏನಿರುತ್ತೆ ಅದಕ್ಕೆ ಹುಳ ಬೀಳಬಾರ್ದು ಅಂತ ಅಂದರೆ ಈ ರೀತಿಯಾಗಿ ಮಾಡಿ. ಅದಕ್ಕೆ ಸ್ವಲ್ಪ ಕರ್ಪೂರನ ತಗೊಂಡು ಪುಡಿ ಮಾಡಿಬಿಟ್ಟು ಅರಿಶಿನ ಮತ್ತು ಕುಂಕುಮ ಎರಡಕ್ಕೂ ತಳಭಾಗಕ್ಕೆ ಸ್ವಲ್ಪ ಪುಡಿ ಮಾಡಿ ಹಾಕಬೇಕು. ಆ ನಂತರ ಅದಕ್ಕೆ ಕುಂಕುಮನ ಹಾಕಬೇಕು. ಆವಾಗ ಅದು ಹುಳ ಆಗೋದಿಲ್ಲ. ಮತ್ತು ಕುಂಕುಮಕ್ಕೆ ₹1 ದುಡ್ಡನ್ನು ಹಾಕಬೇಕು, ಕಾಯನ್ನು. ಏನಕ್ಕೆ ಅಂದರೆ ಅದು ಹಣ ಆಕರ್ಷಣೆ ಮಾಡೋ ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಅದು ಮ್ಯಾಗ್ನೆಟ್ ಥರ ನಿಮ್ಮ ಹತ್ರ ದುಡ್ಡಿರೋ ರೀತಿಯಾಗಿ ಮಾಡುತ್ತೆ. ಅದಕ್ಕೆ ಯಾರಿಗೂ ಕಾಣದೇ ಇರೋ ರೀತಿ ನೀವು ಅದಕ್ಕೆ ₹1 ಕಾಯನ್ನು ಹಾಕಿ ಬಚ್ಚಿಟ್ಬಿಡಿ. ನಂತರ ದೇವ್ರಿಗಿಡೋ ಅಂಥ ಕುಂಕುಮನ ಬಂದಿರೋ ಗೆಸ್ಟ್ಗಳಿಗೆ ಕೊಡಬಾರ್ದು. ಅವರಿಗೆ ಅಂತ ಸಪ್ರೇಟು ಇಡಿ, ದೇವರಿಗೆ ಅಂತ ಸಪ್ರೇಟ್ ಅರಿಶಿನ ಕುಂಕುಮನ ಇಡಿ. ಎರಡರಲ್ಲೂ ₹1 ಕಾಯನ್ನು ಹಾಕಿ ಬಚ್ಚಿಟ್ಬಿಡಿ, ಯಾರಿಗೂ ಗೊತ್ತಾಗದೇ ಇರೋ ರೀತಿ. ಈಗ ನೆಕ್ಸ್ಟ್ ಟಿಪ್ಸು, ನೀವು ದೇವರಿಗೆ ಏನು ಬಟ್ಟಿಡ್ತೀರಲ್ವ ಅದು ದೇವಸ್ಥಾನದ ಥರ ಸ್ಮೆಲ್ ಬರಬೇಕು ಅಂದರೆ ಈ ರೀತಿಯಾಗಿ ಮಾಡಿ. ದೇವಸ್ಥಾನದ ಥರ ಪಾಸಿಟಿವ್ ವೈಬ್ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಮನೆಯೆಲ್ಲ ಒಂಥರ ದೇವಸ್ಥಾನದ ಥರ ಸ್ಮೆಲ್ ಬರುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮತ್ತು ಗಂಧದ ಪುಡಿ ಹಾಕಬೇಕು. ನಂತರ ಅದಕ್ಕೆ ಜವದಿ ಪೌಡ್ರ್ ಹಾಕಬೇಕು. ಸ್ವಲ್ಪ ಜವದಿ ಪೌಡ್ರು ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ನಂತರ ಅದಕ್ಕೆ ಪಚ್ಚೆ ಕರ್ಪೂರ ಇರುತ್ತಲ್ವ ಅದನ್ನು ತಗೊಂಡು ಪುಡಿ ಮಾಡಿಬಿಟ್ಟು ಹಾಕಬೇಕು. ಆ ನಂತರ ಇದನ್ನು ನೀರಿಂದ ಕಲಿಸ್ಬಾರ್ದು, ರೋಸ್ ವಾಟರಿಂದ ಕಲಿಸ್ಬೇಕು. ಮತ್ತು ಕಲಿಸ್ಬೇಕಾದ್ರೆ ನೀವೇನು ಕಲಿಸ್ತೀರಲ್ವ ಬಡ್ಸು ಆ ರೀತಿಯಾಗಿ ಕಲಿಸ್ಬೇಡಿ. ಕೈಯಲ್ಲೇ ಕಲಸಿ, ತೋರು ಬೆರಳಿಂದ ಕಲಿಸ್ಬಾರ್ದು. ಉಂಗುರದ ಬೆರಳಿಂದಲೇ ಬಟ್ಟನ್ನು ಕಲಿಸ್ಬಿಟ್ಟು ದೇವ್ರಿಗೆ ಇಡಬೇಕಾದ್ರೂ ಅಷ್ಟೇ ಉಂಗುರದ ಬೆರಳು ಅಥವಾ ಹೆಬ್ಬಟ್ಟಿನಿಂದ ದೇವ್ರಿಗೆ ಬಟ್ಟಿಡಬೇಕು.
ತೋರು ಬೆರಳನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು. ಅದರಿಂದ ಉಪಯೋಗಿಸಿ ಬಟ್ಟಿಟ್ರೆ ಅದು ಯಾವುದೇ ಫಲ ಸಿಗಲ್ಲ. ಅದಕ್ಕೋಸ್ಕರ ಆ ಬೆರಳನ್ನು ಉಪಯೋಗಿಸ್ಬೇಡಿ. ನೀವು ದೇವರಿಗೆ ದೀಪ ಹಚ್ಚಬೇಕಾದ್ರೆ ಯಾವುದೇ ಕಾರಣಕ್ಕೂ ಬೆಂಕಿ ಪಟ್ಟಣದಿಂದ ಡೈರೆಕ್ಟಾಗಿ ದೀಪ ಹಚ್ಚಬಾರ್ದು. ಅದಕ್ಕೆ ಫಸ್ಟು ಊದುಬತ್ತಿಗೆ ಹಚ್ಕೊಂಡು ಆನಂತರ ನೀವು ದೀಪ ಹಚ್ಚಬೇಕು. ಮತ್ತು ದೀಪಕ್ಕೆ ಯಾವುದೇ ಕಾರಣಕ್ಕೂ ಕೆಂಪು ಹೂವನ್ನು ಇಡಬಾರ್ದು, ಯೆಲ್ಲೋ ಕಲರ್ ಹೂವನ್ನೇ ಇಡಬೇಕು ದೀಪಕ್ಕೆ. ಮತ್ತು ದೀಪ ಹಚ್ಚಬೇಕಾದ್ರೆ ಈ ಒಂದು ಶ್ಲೋಕ ಹೇಳಿಬಿಟ್ಟು ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು. ಶ್ಲೋಕ ಈ ರೀತಿಯಾಗಿರುತ್ತೆ. ಶುಭ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪ್ರದ ಸುಖ ಸಂಪ್ರದ ಶತ್ರುವೃದ್ಧಿ ವಿನಾಶ ಚ ದೀಪಂ ಜ್ಯೋತಿಂ ನಮೋಸ್ತುತೆ. ದೀಪಂ ಜ್ಯೋತಿಂ ಪರಬ್ರಹ್ಮಂ ದೀಪಂ ಜ್ಯೋತಿಂ ಜನಾರ್ದನ ದೀಪೋ ಹರತ್ ಮೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ.